ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆಯ ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇರಿಸಿದರೆ ನಕಾರಾತ್ಮಕತೆ ಸುಳಿಯುವುದೇ ಇಲ್ಲ. ಯಾವ ಒಂದು ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇಟ್ಟರೆ ಒಳ್ಳೆಯದು, ಮನೆಯಲ್ಲಿ ಸುಖ ಶಾಂತಿ ಹಾಗೆಯೇ ಸಮೃದ್ಧಿ ಮತ್ತು ಸಕಾರಾತ್ಮಕತೆ ನೆಲೆಸುವಂತೆ ಮಾಡುತ್ತೆ. ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಮರೆಯಬೇಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಒಂದು ಸಮಸ್ಯೆ ಅಥವಾ ನೀವು ಏನೇ ಪ್ರಶ್ನೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಖಂಡಿತವಾಗ್ಲೂ ನಾನು ಅಲ್ಲೇ ಉತ್ತರಿಸ್ತೇನೆ. ಯಾವುದೇ ಒಂದು ಬೇಸರ ಇರ್ಬೋದು ಅಥವಾ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಯಾವುದೇ ಪ್ರಶ್ನೆ ಇದ್ದರೂ ನನಗೆ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ್ಬೋದು ಅಂತ ಹೇಳ್ತಾ, ಮನೆಯ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇರಿಸಿದ್ರೆ ನಕಾರಾತ್ಮಕತೆ ಸುಳಿಯುವುದೇ ಇಲ್ಲ. ಕ್ಯಾಲೆಂಡರ್ ಎಲ್ಲರ ಮನೆಯಲ್ಲಿರುವುದು ಸಾಮಾನ್ಯ ಮತ್ತು ಅಗತ್ಯದ ವಸ್ತು. ಹಾಗಾಗಿ ಇದನ್ನು ವಾಸ್ತು ಪ್ರಕಾರ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಸಂತೋಷ ನೆಮ್ಮದಿ ಹೆಚ್ಚಾಗುವುದು. 2023 ವರ್ಷ ಶೀಘ್ರ ಕೊನೆಗೊಳ್ಳಲಿದೆ. 2024 ವರ್ಷ ಪ್ರಕಾರ ನೀವು ಕ್ಯಾಲೆಂಡರ್ ಮನೆಯಲ್ಲಿ ತರ್ತೀರಿ ಅಲ್ವಾ, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಸಮೃದ್ಧಿಗೆ ಕಾರಣವಾಗುವಂಥದ್ದು. ಹಾಗೆ ತಪ್ಪು ಸ್ಥಳದಲ್ಲಿ ಇರಿಸಿದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಡವಿ ಬೀಳುವಂತೆ ಮಾಡುತ್ತದೆ. ಈ ಕಾರಣಕ್ಕಾಗಿ ಕ್ಯಾಲೆಂಡರ್ನ ವಾಸ್ತು ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ. ಪ್ರತಿಯೊಂದಕ್ಕೂ ವಾಸ್ತುವನ್ನು ನಾವು ಅನುಸರಿಸಿದರೆ ತುಂಬಾ ಒಳ್ಳೆಯದು. ಯಾವುದರಲ್ಲಿ ಯಾವ ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಚಿಕ್ಕದೇ ತಪ್ಪು ಮಾಡಿದರೂ ಅದರಿಂದ ನಾವು ಅನುಭವಿಸಲೇಬೇಕಾಗುತ್ತೆ. ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂದರೆ ತುಂಬಾ ಅನುಭವಿಸಬೇಕಾಗುವಂಥದ್ದು, ನಿಮ್ಗೆ ಗೊತ್ತಿರಬಹುದು. ಅದು ಕ್ಯಾಲೆಂಡರನ್ನು ಮನೆಯ ದಕ್ಷಿಣ ಗೋಡೆಯ ಮೇಲೆ ಇಡಬಾರದು. ಯಾಕಂದರೆ ಇದು ಪ್ರಗತಿಯ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಕ್ಯಾಲೆಂಡರನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ನೋಡಿ, ಕ್ಯಾಲೆಂಡರನ್ನು ಮನೆಯ ದಕ್ಷಿಣ ಗೋಡೆಯ ಮೇಲೆ ಇಡಬಾರ್ದು. ಯಾಕಂದರೆ ಪ್ರಗತಿ ಆದರೆ ನಿಮಗೆ ಏನಾದರೂ ಪ್ರಗತಿ ಅಂದರೆ ಯಾವುದೇ ಉದ್ಯೋಗದಲ್ಲಿ ಪ್ರಗತಿ ಏನಾದರೂ ಆಗ್ತಾ ಇದ್ದರೆ ಅದನ್ನು ಕುಂಠಿತ ಮಾಡುತ್ತೆ. ಹಾಗೆಯೇ ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. ಹಾಗೆಯೇ ಸಕಾರಾತ್ಮಕತೆ ಹೆಚ್ಚಿಸಲು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂದರೆ ಕ್ಯಾಲೆಂಡರನ್ನು ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕಿನಲ್ಲಿ ಇರಿಸಬೇಕು. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಹಳೆಯ ಕ್ಯಾಲೆಂಡರನ್ನು ಮುಖ್ಯ ದ್ವಾರದ ಮುಂದೆ ಅಥವಾ ಹಿಂದೆ ಇಡಬಾರದು. ಮುಖ್ಯ ದ್ವಾರದ ಹಿಂದೆ ಅಥವಾ ಮುಂದೆ ಇಡಬಾರದು. ಹಾಗೆಯೇ ಹೆಚ್ಚಿನ ಪ್ರಯೋಜನ ಪಡೆಯಲು ಏನು ಮಾಡಬೇಕು ಅಂದರೆ ಪೂರ್ವ ದಿಕ್ಕು ಸೂರ್ಯದೇವರಿಗೆ ಸಮರ್ಪಿತವಾಗಿದೆ. ಈ ದಿಕ್ಕಿನಲ್ಲಿ ಕೆಂಪು ಬಣ್ಣದ ಕ್ಯಾಲೆಂಡರ್ ಹಾಕುವುದು ಫಲಪ್ರದವಾಗುವುದು. ಮನೆಯ ಉತ್ತರ ದಿಕ್ಕಿನಲ್ಲಿ ಕ್ಯಾಲೆಂಡರ್ನೊಂದಿಗೆ ಪ್ರಕೃತಿ, ಜಲಪಾತ ಅಥವಾ ಹರಿಯುವ ನದಿಯ ಫೋಟೋ ಇಡುವುದು ಪ್ರಯೋಜನಕಾರಿ. ಈ ಥರ ಸೀನರಿ ಇರುತ್ತಲ್ವ, ಅಂಥದನ್ನು ಕೂಡ ಇಡುವುದರಿಂದ ಒಳ್ಳೆಯದು. ಹಾಗೆಯೇ ಸಮೃದ್ಧಿ ಹೊಂದಲು ಏನು ಮಾಡಬೇಕು ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಚಿನ್ನದ ಬಣ್ಣದ ಕ್ಯಾಲೆಂಡರ್ ಇಡುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ. ಹಾಗೆ ಹಳೆಯ ಕ್ಯಾಲೆಂಡರ್ನೊಂದಿಗೆ ಹೊಸ ಕ್ಯಾಲೆಂಡರ್ನ ಎಂದಿಗೂ ಇಟ್ಟುಕೊಳ್ಳಬೇಡಿ. ಕ್ಯಾಲೆಂಡರ್ ಹರಿದು ಹೋದರೆ ಅದನ್ನು ತಕ್ಷಣ ಏನು ಮಾಡಬೇಕು, ಬದಲಿಸಿ. ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ ಇಡುವಾಗ ಎಲ್ಲ ನಿಯಮಗಳನ್ನು ಅನುಸರಿಸಿದರೆ, ಸಲಹೆಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಹೆಚ್ಚಾಗುವುದು ಖಚಿತ. ಇದು ಮೂಢನಂಬಿಕೆ ಅಲ್ಲ, ನಿಜವಾಗ್ಲೂ. ನಾವು ಇಂಥ ಒಂದು ವಿಷಯಗಳನ್ನು ಗಮನದಲ್ಲಿಟ್ಕೊಂಡ್ರೆ ಚಿಕ್ಕ ಸಮಸ್ಯೆಗಳಿಂದ ಕೂಡ ನಾವೇನು ಮಾಡಬೇಕು, ಮುಕ್ತವಾಗಬಹುದು. ಖಂಡಿತವಾಗ್ಲೂ ಈ ಒಂದು ನಿಯಮಗಳನ್ನು ಅನುಸರಿಸಿ ಇನ್ನು ನೆಕ್ಸ್ಟ್ 2024ಗೆ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗಬೇಕು. ಶಿವದೇವರ ಮತ್ತು ಗುರುಗಜ್ಜನ ಅನುಗ್ರಹ ಆಶೀರ್ವಾದದಿಂದ ನಿಮ್ಮೆಲ್ಲರ ಮೇಲೆ ಇರಲಿ ಅವರ ಒಂದು ಕೃಪೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲ ವೀಕ್ಷಕರಿಗೆ